ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಅನಿತಾ ಲಕ್ಷ್ಮಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಎಲ್ಲಿಗೆ ಹೊರಟ್ವಿ ಅಂತ ನೋಡ್ತಾ ಇದ್ದೀರಾ ನೋಡಿ. ನಮ್ಮ ಗೀತಾ ಆಂಟಿ ಮತ್ತು ನಮ್ಮ ರಾಜು ಅಂಕಲ್, ನಾನು ಮತ್ತು ನಮ್ಮ ಯಜಮಾನ್ರು ಎಷ್ಟು ಜನ ಶಿವಮೊಗ್ಗಕ್ಕೆ ಹೊರಟಿದ್ವಿ. ಯಾಕಂದರೆ ನಾವು ಚನ್ನಗಿರಿಗೆ ಬಂದಿದ್ವಿ. ನಮ್ಮ ಆಂಟಿ ಆ್ಯಕ್ಚುಲಿ ಸೈಟ್ ತಗೊಂಡಿದ್ರು, ಅದನ್ನು ನೋಡೋಕ್ಕೆ ಕರೆದಿದ್ರು. ಇದು ಬಂದುಬಿಟ್ಟು ಶನಿವಾರದ ವ್ಲಾಗು. ಶನಿವಾರ ನಾವು ಹೋಗಿದ್ದು. ಹಾಗೆ ಅಲ್ಲೆಲ್ಲ ಸೈಟೆಲ್ಲ ನೋಡಿಕೊಂಡು ಶಿವಮೊಗ್ಗದ ಕಡೆ ಹೊರಟ್ವಿ. ಅಂಕಲ್ದೇನೋ ಕೆಲಸ ಐತೆ ಅಂತ ಹೊರಟಿದ್ರು. ಹಾಗೆ ಜೊತೆಗೆ ನಮ್ಮನ್ನು ಜಾಯಿನ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಬರ್ರಿ ಎಲ್ಲೂ ಹೋಗಿಲ್ಲ, ಹಂಗೆ ಹೊರಗಡೆ ಹೋಗಿ ಬರೋಣ್ರಿ ಅಂತ. ಅದು ಬಂದುಬಿಟ್ಟು ಗಾಜನೂರು ಡ್ಯಾಮ್ ನೋಡಿ. ಗಾಜನೂರು ಡ್ಯಾಮ್ ಎದುರಿಗೆ ನ್ಯೂ ಸರೋವರ ಹೋಟೆಲ್ ಇದೆ, ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಈ ಗಾಜನೂರು ಡ್ಯಾಮ್ ನೋಡಿದ್ವಲ್ಲ, ಆ ಗಾಜನೂರು ಡ್ಯಾಮಲ್ಲಿ ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಟೂರ್ ಬಂದಿದ್ವಿ ಶಿವಮೊಗ್ಗಕ್ಕೆ. ಲಯನ್ ಸಫಾರಿ, ಗಾಜನೂರು ಡ್ಯಾಮು, ಜೋಗ್ ಫಾಲ್ಸ್ ಇದೆಲ್ಲ ತೋರಿಸಿದ್ರು. ಗಾಜನೂರು ಡ್ಯಾಮಲ್ಲಿ ಏನಂದರೆ ನಮ್ಮ ಫೇವ್ರೆಟ್ ಮ್ಯಾಮ್ ಜೊತೆ, ಶಾಂತ ಮ್ಯಾಮ್ ಅಂತ, ಅವ್ರ ಜೊತೆ ತೆಪ್ಪದಲ್ಲಿ ಕೂತ್ಕೊಂಡು ಒಂದಷ್ಟು ದೂರ ಮುಂದೆ ನೀರಲ್ಲಿ ಕರ್ಕೊಂಡೋಗಿ ಅಲ್ಲಿಂದ ಒಂದು ರಿಂಗ್ ಥರ ತಿರುಗಿಸಿ ಎಷ್ಟು ಬೇಗ ಕರ್ಕೊಂಬಂದಿದ್ರು. ಅದು ನೆನಪಾಯ್ತು ನನಗೆ. ಸಣ್ಣ ಮಕ್ಕಳಿದ್ದಾಗೆ ಎಷ್ಟು ಚೆನ್ನಾಗಿರುತ್ತಲ್ಲ ಲೈಫ್, ತುಂಬ ಚೆನ್ನಾಗಿರುತ್ತೆ, ಎಷ್ಟು ಎಂಜಾಯ್ ಮಾಡಿರುತ್ತೆ. ಅದೆಲ್ಲ ನೆನಪಾದಾಗ ಖುಷಿ ಅನಿಸುತ್ತೆ. ನೀವು ಈ ಥರ ಯಾವುದಾದ್ರೂ ನೆನಪಿದ್ದರೆ ನಿಮ್ಮ ನೆನಪನ್ನ ನನಗೆ ಕಮೆಂಟಲ್ಲಿ ಹಂಚ್ಕೊಳ್ಳಿ. ನನಗೂ ಖುಷಿಯಾಗುತ್ತೆ. ನೀವು ಎಲ್ಲೆಲ್ಲಿಗೆ ಹೋಗಿದ್ರಿ ಚಿಕ್ಕವರಿದ್ದಾಗ ಚೈಲ್ಡ್ಹುಡ್ಡಲ್ಲಿ ಫ್ರೆಂಡ್ಸ್ ಜೊತೆ ಅಂದರೆ. ಅದರದ್ರಲ್ಲಿ ಇನ್ನೊಂದೇ ಕಾಮಿಡಿ ಏನಂದರೆ, ಪಿಕ್ನಿಕ್ ಅಂದರೆ ಟೂರ್ ಹೊರಟಾಗ ನಾವು ಮನೆಯಿಂದ ಶೇಂಗಾ ಉಂಡೆ ಅಂತ ಮಾಡ್ಕೊಂಡು ಹೋಗಿದ್ವಿ. ಬ್ಯಾಗ್ ಒಳಗಿಟ್ಟು ಅಲ್ಲೆಲ್ಲ ಇದೇ ಗಾಜನೂರು ಡ್ಯಾಮಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ. ಬ್ಯಾಗ್ ಒಳಗೆ ಇಟ್ಟಿದ್ವಿ. ಜರ್ನಿ ಹೋಗ್ಬೇಕಾದ್ರೆ ಊಟಕ್ಕೆ ಕೂತಾಗ ಅದನ್ನು ತೆಗಿತೀನಿ, ಅದರಲ್ಲಿ ಅದು ಉಂಡೆನೇ ಇರಲಿಲ್ಲ, ಯಾರೋ ಹೊತ್ಕೊಂಡ್ಬಿಟ್ಟಿದ್ರು. ಅದೊಂದು ನೆನಪು ಬರುತ್ತೆ ಇಲ್ಲಿ ಬಂತ. ಇದು ನೋಡಿದ ತಕ್ಷಣ ಗಾಜನೂರು ಡ್ಯಾಮ್ ಅಂತ ನಮ್ಮ ಅಂಕಲ್ ಹೇಳಿದ ತಕ್ಷಣ ನನಗೆ ಅದು ನೆನಪು ಬಂತು. ಈ ಥರ ಆಗಿತ್ತು. ಕೂತ್ಕೊಂಡು ಅಲ್ಲಿ ಬಾಕ್ಸ್ ಹತ್ರ ಎಲ್ಲ ಬ್ಯಾಗಲ್ಲಿ ಏನೇನಿದಾವೆ ಅಂತ ತೆಗಿತೀವಿ. ಎಷ್ಟೊಂದು ಶೇಂಗಾ ಉಂಡೆ ಕೊಟ್ಟು ಕಳಿಸಿದ್ರು. ಒಂದು ಇರಲಿಲ್ಲ ಫ್ರೆಂಡ್ಸ್, ಹಂಗೆ ಯಾರೋ ಹೊತ್ಕೊಂಡ್ಬಿಟ್ಟಿದ್ರು ನಮ್ಮ ಬ್ಯಾಗಲ್ಲಿ. ಅದು ನೆನಪಾಯಿತು. ಹಾಗೆ ನೋಡಿ, ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಈ ವಿಡಿಯೋ ಅಂತಂದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಚೈಲ್ಡ್ಹುಡ್ ಇದ್ದಾಗ ಎಲ್ಲೆಲ್ಲಿಗೆ ಹೋಗಿದ್ರಿ ಅಂತಂದು ನನಗೆ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ನ್ಯೂ ಸರೋವರಕ್ಕೆ ಯಾಕೆ ಬಂದಿದ್ದೀವಿ ಊಟಕ್ಕೆ ಅಂತಂದರೆ, ಆ್ಯಕ್ಚುಲಿ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಜೊತೆಗೆ ಹೋದಾಗ ಇಲ್ಲಿ ಊಟಕ್ಕೆ ಬಂದಿದ್ರಂತೆ. ಇಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಫಿಶ್ ಹೆಡ್. ಇಲ್ಲಿ ಸ್ಪೆಷಲ್ ಫಿಶ್ ಹೆಡ್ ಸೂಪರ್ ಇರುತ್ತೆ ಅಂತಂದು ಹೋಗಿದ್ವಿ. ಆಲ್ರೆಡಿ ಫ್ರೈನ ಆರ್ಡರ್ ಮಾಡಿದ್ವಿ. ಫಿಶ್ ಫ್ರೈ ಅಂತೂ ತುಂಬ ಅಮೇಝಿಂಗ್ ಸೂಪರ್ ಟೇಸ್ಟ್ ಇತ್ತು. ಭಾಳ ಚೆನ್ನಾಗಿ ಮಾಡಿದರು ಹೇಳ್ಬೇಕಂದ್ರೆ. ಆಮೇಲೆ ನೆಕ್ಸ್ಟು ಪರೋಟ ಮತ್ತು ಎಗ್ ಕರಿ ತರಿಸ್ಕೊಂಡ್ರು ಅಂಕಲು. ನಾವು ಫಿಶ್ ಹೆಡ್ ತರಿಸ್ಕೊಂಡ್ವಿ. ಆ್ಯಕ್ಚುಲಿ ಇಸ್ ಟೈಮ್ ಫಿಶ್ ಹೆಡ್ ಚಿಕ್ಕದಿದೆ. ಲಾಸ್ಟ್ ಟೈಮ್ ನಮ್ಮ ಯಜಮಾನ್ರು ಹೋದಾಗ ಒಂದು ಕೋಳಿ ಎಷ್ಟು ದೊಡ್ಡದು ಎಡ್ಡೆ ಇತ್ತು ಫಿಶ್ ಹೆಡ್ಡು, ಅಷ್ಟು ದೊಡ್ಡದು. ನನಗೆ ವಾಟ್ಸಪ್ ಹಾಕಿದ್ರು, ಅಲ್ಲಿಂದ ಫೋಟೋ ತೆಗೆದು. ಕೇಳಿದ್ದಕ್ಕೆ ಇಲ್ಲ ಸರ್, ಇಲ್ಲಿ ಯಾವ ಥರ ಸಿಗುತ್ತೋ ಆ ಥರ, ದೊಡ್ಡದು ಸಿಕ್ಕರೆ ದೊಡ್ಡದು ಬಂದರೆ ದೊಡ್ಡದು, ಇಲ್ಲಾಂದರೆ ಇವಾಗ ನಾರ್ಮಲೇ ಸಿಗ್ತಿರೋದು, ಹಂಗಾಗಿ ನಾರ್ಮಲ್ ಇತ್ತು ಸರ್ ಅಂತ ಹೇಳಿದರು. ಓಕೆ ಇರಲಿ ಬಿಡ್ರಿ ಅಂದರೆ ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಫಿಶ್ ಸಾಂಬಾರಿಂದು ಟೇಸ್ಟ್ ಚೆನ್ನಾಗಿತ್ತು. ಹಾಗೆ ಮತ್ತು ನೆಕ್ಸ್ಟು ಫ್ರಾನ್ಸ್, ನನ್ನ ಫೇವ್ರೆಟ್ ಅಂದರೆ ಫ್ರಾನ್ಸ್ ಫ್ರೈ ತಗೊಂಡೆ ನಾನು. ಹಂಗೆ ಮತ್ತು ಇನ್ನೊಂದು ಎಂಥದ್ದು ಬಾಂಗ್ಡ ಮೀನು ಫ್ರೈ ತಗೊಂಡ್ರು. ಆ್ಯಕ್ಚುಲಿ ಬಾಂಗ್ಡ ಮೀನು ಫ್ರೈ ನನಗಾಗಲ್ಲ. ನನಗೆ ಫಿಶ್ಶು ಸ್ಮೆಲ್ ಬರಬಾರ್ದು. ಸ್ಮೆಲ್ ಬಂತಂದರೆ ನನಗೆ ಅದು ಏನಂದ್ರೂ ತಿನ್ನೋಂಗಾಗಲ್ಲ. ನನಗೆ ಅದು ಬಾಂಗ್ಡ ಮೀನು ಸ್ವಲ್ಪ ಭಾಳ ಸ್ಮೆಲ್ ಇರುತ್ತೆ, ಅದು ನಂಗೆ ಇಷ್ಟ ಆಗೋಲ್ಲ. ಹಂಗಾಗಿ ನಾನು ಫ್ರಾನ್ಸ್ ತಗೊಂಡೆ. ಮತ್ತು ನಾನು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ಗಾಜನೂರು ಡ್ಯಾಮ್ ಹತ್ರ ಅಲ್ಲಿ ಡ್ಯಾಮಲ್ಲಿ ಫಿಶ್ ಎಲ್ಲ ಚಿಕ್ಕದೆಲ್ಲ ತಗೊಂಡು ಒಣ ಮೀನು ಮಾಡ್ತಾರಲ್ಲ, ಒಣ ಮೀನಿಗೋಸ್ಕರ ಒಣಗಾಕಿರ್ತಾರಲ್ಲ, ಅದು ನೋಡಿಬಿಟ್ಟು ನಾನು ಎಷ್ಟೋ ದಿನ ಈಗಲೂ ನಾನು ಒಣ ಮೀನು ತಿನ್ನೋದೇ ಇಲ್ಲ. ಮೊದಲು ಚಿಕ್ಕವಳಿದ್ದ ಭಾಳ ಇಷ್ಟಪಟ್ಟು ತಿಂತಿದ್ದೆ. ನಮ್ಮಮ್ಮ ಅದನ್ನು ಫ್ರೈ ಮಾಡಿಬಿಟ್ಟು ಸಾಂಬಾರು ಮತ್ತು ಚಟ್ನಿ ಆ ಥರದಕ್ಕೆಲ್ಲ ಹಾಕೋರು. ಅವಾಗೆಲ್ಲ ತುಂಬ ಇನ್ನೂ ಅವ್ರು ಕೊಡೋಕ್ಕಿಂತ ಮುಂಚೆನೇ ಕಳ್ತನ ಮಾಡ್ಕೊಂಡು ತಿಂತಾಯಿದ್ವಿ. ಆದರೆ ಅಲ್ಲಿ ಅವತ್ತು ಆ ಒಣಗಾಕಿರೋದೆಲ್ಲ ನೋಡ್ಬಂದು ನನಗೆ ಅದು ಸ್ಮೆಲ್ಲಿಗೆ ಅವತ್ತಿಂದ ನನಗೆ ಇವತ್ತಿಗೂ ಆಗೋದಿಲ್ಲ. ನಮ್ಮ ಅಪ್ಪಾಜಿ ಜೊತೆನೇ ಇದ್ರದ್ದು ಬಗ್ಗೆ ಒಂದು ಖುಷಿಯಾದ ವಿಷಯ ಇದೆ. ಏನಪ್ಪ ಅಂತಂದರೆ, ಅವರು ನನ್ನ ತಂಗಿ ಹತ್ರ ನನ್ನ ಕಣ್ಣು ಮುಚ್ಚಿಸಿ ಬಾಯೊಳಗೆ ಹಾಕ್ಬಿಟ್ಟಿದ್ರು ಒಣ ಮೀನು. ಹಂಗೆ ಅದು ಅಂತಂದು ಉಗುಳ್ಬಿಟ್ಟಿದ್ದೆ. ಅದೆಲ್ಲ ನೆನೆಸ್ಕೊಂಡೆ, ಖುಷಿ ಅನ್ನಿಸ್ತು.
ಹಾಗೆ ಸೈಟಿಂದು ವೀಡಿಯೋ ಯಾಕೆ ಹಾಕಿಲ್ಲ ಅಂತಂದರೆ ಸೈಟ್ ನಮ್ಮ ಆಂಟಿ ಕೈಲಿ ಕೊಟ್ಟಿದ್ದೀನಿ ವೀಡಿಯೋ ಮಾಡು ಅಂತಂದು ನಮ್ಮ ಆಂಟಿ ಆನೆ ಮಾಡಿಲ್ಲ. ಆಮೇಲೆ ನೋಡ್ಕೊಂಡ್ವಿ, ಹಂಗಾಗಿ ಇಲ್ಲ ಇದರಲ್ಲಿ. ಬೇಜಾರಾಯಿತು ಅದೊಂಚೂರು. ಅಯ್ಯೋ ನಾನು ಹಾಕ್ಬೇಕಾಗಿದೆ ಆ್ಯಕ್ಚುಲಿ ಸೈಟ್, ನಮ್ಮ ಆಂಟಿ ಸೈಟ್ ತೊಗೊಂಡ್ರದ್ದು ನೋಡಿ ಹಾಕೋಕ್ಕೆ. ನೆಕ್ಸ್ಟ್ ಇನ್ನೊಂದು ಟೈಮ್ ಹೋದಾಗ ಅಲ್ಲೇ ಆಂಟಿ ಮನೆಯಿಂದ ಹತ್ರ ಆಗುತ್ತೆ ಸೈಟ್ಗೆ ಹೋಗೋಕ್ಕೆ, ಹೋಗಿ ತೋರಿಸ್ತೀನಿ ಹೇಗಿದೆ ಅಂತಂದು. ನಾವು ಆ್ಯಕ್ಚುಲಿ ಶಿವಮೊಗ್ಗದಿಂದ ಹಂಗೆ ಡೈರೆಕ್ಟ್ ಚಿತ್ರದುರ್ಗಕ್ಕೆ ಹೊರಟ್ಬಿಟ್ವಿ, ಆಂಟರ್ನಲ್ಲೇ ಚನ್ನಗಿರಿಲಿ ಬಿಟ್ಟು. ಹಾಗಾಗಿ ಹಾಕಿಲ್ಲ. ಸಡನ್ನಾಗಿ ಟ್ರಿಪ್ ಹೊರಟಿದ್ದೆ, ತುಂಬ ಚೆನ್ನಾಗಿತ್ತು. ಊಟನೇ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಹಾಗೆ ಚೈಲ್ಡ್ಹುಡ್ಡು ಎಲ್ಲ ನೆನೆಸ್ಕೊಂಡಿದ್ದು ತುಂಬ ಚೆನ್ನಾಗಿತ್ತು. ಓಕೆ, ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಟೇಕ್ ಕೇರ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಫ್ರೆಂಡ್ಸ್. ಬಾಯ್.